ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯಪಾಲರ ನಡುವೆ ಸಾಂವಿಧಾನಿಕ ಸಂಘರ್ಷ ತೀವ್ರ ಕುತೂಹಲಕ್ಕೆ ಕಾರಣವಾದ ಥಾವರ್ ಚಂದ್ ನಡೆ. ಈಗಾಗಲೇ ಭಾಷಣದ 11 ಪ್ಯಾರವನ್ನ ಕೈಬಿಡುವಂತೆ ಅವರು ಹೇಳಿಬಿಟ್ಟಿದ್ದಾರೆ. ಅಂದ್ರೆ ಅವರ ನಿರ್ಧಾರ ಏನಿದೆ ಅದನ್ನು ಹೇಳಿದ್ದಾರೆ. ಕ್ಯಾಬಿನೆಟ್ ನಿರ್ಣಯ ಕೈಬಿಡೋದಕ್ಕೆ ಸರ್ಕಾರ ನಿರಾಕರಣೆ, ಇಲ್ಲ ಆಗಲ್ಲ, ನಾವು ಬಿಡಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯಪಾಲರು ಸದನಕ್ಕೆ ಹಾಜರಾಗ್ತಾರಾ? ಹಾಜರಾದ್ರೂ ಭಾಷಣ ಮೊಟಕುಗೊಳಿಸಿ ಹೊರಡ್ತಾರಾ? ಇದೊಂದು ಪ್ರಶ್ನೆ ಇದೆ, ನೋಡ್ಬೇಕಾಗತ್ತೆ. ಇವತ್ತಿನ ಡೆವಲಪ್ಮೆಂಟ್ ತುಂಬಾನೇ ಮುಖ್ಯ ಆಗುತ್ತೆ. ಏನಾಗಬಹುದು ಅಂತ ಇದನ್ನ ಬಿಜೆಪಿಗರು ಮತ್ತು JDSನವರು ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಇವತ್ತು ರಾಜ್ಯಪಾಲರು ಯಾವ ಥರದ ನಿರ್ಧಾರವನ್ನ ಕೈಗೊಳ್ಬಹುದು ಅಂತ, ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾಗ್ಬಿಟ್ರೆ ಏನು ಮಾಡ್ತಾರೆ ಅಂತ. ಬಟ್ ಸರ್ಕಾರದ ಕಡೆಯಿಂದ ಎಲ್ಲ ಥರದ ತಯಾರಿಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಅಂತ. ಇದು ನಾ ಕೊಡೆ ನೀ ಬಿಡೆ ಈ ಥರದೊಂದು ಹೇಳ್ತಾರಲ್ಲ, ಹಂಗಾಗ್ಬಿಟ್ಟಿದೆ. ಬಹಳಷ್ಟು ಬಾರಿ ರಾಜ್ಯಪಾಲರು ಈ ಸರ್ಕಾರದ ಕೆಲವೊಂದು ನಿಲುವು ನಿರ್ಧಾರಗಳನ್ನು ವಿರೋಧಿಸಿದ್ದಿದೆ, ಕಟುವಾಗಿ ವಿರೋಧಿಸಿದ್ದಿದೆ. ಬಿಲ್ಕುಲ್ ನಾನು ಸೈನ್ಯ ಹಾಕಲ್ಲ ಅಂತ ವಾಪಸ್ ಕಳಿಸಿದ್ದಿದೆ. ಸೊ ಆಗಿನಿಂದಲೂ ಇದೊಂದು ನಡ್ಕೊಂಡು ಬಂದಿರುವಂಥದ್ದು. ಮತ್ತು ನಮ್ಮ ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ ಮಾತ್ರ ಅಂತಲ್ಲ, ಅಕ್ಕಪಕ್ಕ ರಾಜ್ಯದಲ್ಲೂ ಕೂಡ ಆಗಿದ್ದಿದೆ. ಕೇಂದ್ರ ಸರ್ಕಾರವನ್ನು ವಿರೋಧಿಸುವಂತಹ ಭಾಷಣ ಇದೆ. ಕೇಂದ್ರ ಸರ್ಕಾರವನ್ನು ಮುಜುಗರಕ್ಕೀಡು ಮಾಡುವಂಥ ಅಥವಾ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಒಪ್ಕೊಳ್ಳೋಕ್ಕೆ ಆಗಲ್ಲ ಅನ್ನುವಂಥ ಭಾಷಣದ ಲೈನ್ಗಳಿದೆ. ಸೊ ಇದನ್ನು ನಾನು ಓದಲ್ಲ ಅನ್ನೋದನ್ನು ಇವ್ರು ಹೇಳ್ತಾ ಇರೋದು. ಅದೇ ಕಾಂಗ್ರೆಸ್ನವ್ರು ಯಾಕೆ ಓದಲ್ಲ? ಅದು ಏನಾದರೂ ಆಗಿರಲಿ, ನೀವು ಓದಬೇಕು ಅನ್ನೋದನ್ನು ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು. ಹಾಗಾಗಿ ಈ ಜಟಾಪಟಿ ಅನ್ನೋದು ನೆಕ್ಸ್ಟ್ ಹಂತಕ್ಕೆ ಹೋಗಬಹುದಾದ ಸಾಧ್ಯತೆ ಇದೆ. ನಿಮಗೆ ಈ ಶಾಸಕಾಂಗ, ಕಾರ್ಯಾಂಗ ಇವುಗಳ ಮಧ್ಯೆ ಸಂಘರ್ಷ ಉಂಟಾದಾಗ ನ್ಯಾಯಾಂಗದ ಮೊರೆ ಹೋಗ್ತಾರೆ, ಅಂದರೆ ಕಾನೂನಾತ್ಮಕ ಹೋರಾಟದ ಮೊರೆ ಹೋಗ್ತಾರೆ. ಸೊ ಇದು ಬಹಳಷ್ಟು ಬಾರಿ ಆಗಿದೆ. ಈಗ ಅದನ್ನೇ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ಕೊಂಡಿರೋದು, ನಾವು ಕೋರ್ಟ್ ಮೆಟ್ಟಿಲಿರಬೇಕಾಗತ್ತೆ ಅಂತ. ಆಗಲೇ ಹೇಳ್ತಾ ಇದ್ನಲ್ಲ, ಈ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಇದೆಲ್ಲವೂ ಒಟ್ಟಿಗೆ ಕೆಲಸ ಮಾಡಿದಾಗ ಅದು ಎಫೆಕ್ಟಿವ್ ಆಗಿರುತ್ತೆ. ಇಲ್ಲಿ ನಾನು ಮೇಲೂ ನಾನು ಕೀಳು, ಅಥವಾ ಅವ್ರು ಹೇಳಿದ್ದು ನಾವು ಯಾಕೆ ಒಪ್ಪಬೇಕು, ಅಥವಾ ಸ್ವಲ್ಪ ಮಟ್ಟಿಗೆ ಇರಿಸುಮುರಿಸು ಬಂದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಆಪ್ಷನ್ಸ್ ಏನಿದೆ ಅದನ್ನು ಟ್ರೈ ಮಾಡಬೇಕಾಗತ್ತೆ. ಈಗ ಶಾಸಕಾಂಗ, ಕಾರ್ಯಾಂಗ ಅಂತ ಬಂದಾಗ ಒಂದಷ್ಟು ಅಸಮಾಧಾನ ಇದೆ. ರಾಜಭವನಕ್ಕೂ ವಿಧಾನಸೌಧಕ್ಕೂ ಆಗ್ಬರ್ತಾ ಇಲ್ಲ, ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ, ಇಬ್ಬರೂ ಸೋಲ್ತಾ ಇಲ್ಲ ಅಂತ ಅಂದಾಗ ನ್ಯಾಯಾಂಗದ ಮೊರೆ ಹೋಗಬೇಕಾಗತ್ತೆ, ಅಂದರೆ ಕಾನೂನು ಹೋರಾಟವನ್ನು ಮಾಡಬೇಕಾಗತ್ತೆ. ಆ ಆಪ್ಷನನ್ನು ಈ ಸರ್ಕಾರದವ್ರು ಇಟ್ಕೊಂಡು ಕಾಯ್ತಾ ಇದ್ದಾರೆ.